ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲೇಡ್ಸ್. ಟೈಟಲ್ ಮತ್ತು ಥಂಬ್ನೇಲ್ ನೋಡಿ ನಿಮಗೆ ಅರ್ಥ ಆಗಿರುತ್ತೆ. ಇವತ್ತಿನ ವಿಡಿಯೋ ಸ್ಕಿನ್ನಿ ಗರ್ಲ್ಸ್ಗೆ ಯಾವ ಥರ ಡ್ರೆಸ್ ಚೂಸ್ ಮಾಡ್ಕೋಬೇಕು ಅನ್ನೋದು ಟಾಪಿಕ್ ಆಗಿರುತ್ತೆ. ಆಮೇಲೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ಥರ ಡ್ರೆಸ್ ಹಾಕ್ಕೊಂಡ್ರೆ ಅವರು ಸ್ವಲ್ಪ ದಪ್ಪ ಕಾಣಿಸ್ಬಹುದು ಅನ್ನೋದು. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಿದೆ. ಹಾಗೆ ಲಾಸ್ಟಲ್ಲಿ ಒಂದು ಬೋನಸ್ ಟಿಪ್ಸ್ ಕೂಡ ಇರುತ್ತೆ. ಹಾಗಾಗಿ ಫುಲ್ ವಿಡಿಯೋ ನೋಡಿ. ಈ ಥರ ವಿಡಿಯೋಸು ಸ್ವಲ್ಪ ಲೆಂತಿ ಆಗುತ್ತೆ, ಸ್ವಲ್ಪ ಪೇಷನ್ಸ್ ಕೊಟ್ಟು ನೋಡಿ. ಹಾಗೆ ನನ್ನ ಫ್ರೆಂಡ್ಸ್ ಯಾವಾಗಲೂ ಕೇಳ್ತಾ ಇದ್ದರು, ಏನು ಮಮತಾ ಯಾವಾಗಲೂ ದಪ್ಪಗಿರೋರು ತೆಳ್ಳಿಗೆ ಹೇಗೆ ಕಾಣಬೇಕು, ಸಾರಿಯಲ್ಲಿ ಹೇಗೆ ಕಾಣಬೇಕು, ಜೀನ್ಸ್ ಟಾಪಲ್ಲಿ ಹೇಗೆ ಕಾಣಬೇಕು, ಆ ಥರ ವೀಡಿಯೋಸೇ ಮಾಡಿದೀಯಾ, ನಮ್ಮ ಥರ ಸ್ವಲ್ಪ ತೆಳ್ಳಗಿರೋರಿಗೂ ವಿಡಿಯೋ ಮಾಡಿ ಹೇಳು ಅಂತ ಹೇಳಿದರು. ಹಾಗಾಗಿ ಅವ್ರಿಗೋಸ್ಕರ ಯಾರೆಲ್ಲ ತೆಳ್ಳಗಿದ್ದಾರೋ ಅವರು ಯಾವ ಥರ ಡ್ರೆಸ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಫ್ಲಫಿಯಾಗಿ ಡ್ರೆಸ್ಸಲ್ಲಿ ಫುಲ್ಲಾಗಿ ಹೇಗೆ ಕಾಣಿಸ್ಬೋದು ಅನ್ನೋದನ್ನು ಡೀಟೇಲಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಹೇಳಿದ್ನಲ್ವ, ದಪ್ಪಗಿರೋರು ಹೇಗೆ ತೆಳ್ಳಗೆ ಕಾಣಿಸ್ಬೇಕು ಅನ್ನೋದು 2 ವಿಡಿಯೋ ಮಾಡಿದ್ದೀನಿ. ಒಂದು ಹೌ ಟು ಲುಕ್ ಸ್ಲಿಮ್ ಇನ್ ಸ್ಯಾರಿ ಪ್ಲಸ್ ಸೈಜ್ ಫ್ಯಾಷನ್ ಟಿಪ್ಸ್ ಅಂತ, ಇನ್ನು ಒಂದು ಜೀನ್ಸ್ ಆ್ಯಂಡ್ ಟಾಪ್ಸ್ ಫಾರ್ ಪ್ಲಸ್ ಸೈಜ್ ವುಮೆನ್ ಅಂತ. ಇದು ಸಹ ಅಷ್ಟೇ 2 ವಿಡಿಯೋ ಚೆನ್ನಾಗಿದೆ. ಅಂದರೆ ಯಾರೆಲ್ಲ ದಪ್ಪಗಿರೋರು ತೆಳ್ಳಗೆ ಹಾಕಬೇಕು ಅಂತ ಇಷ್ಟಪಡೋರು ಈ ವಿಡಿಯೋ ನೋಡ್ಬೋದು. ಇದು ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಸಹ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ, ನೀವು ನನ್ನ ವಿಡಿಯೋನ ಮೊದಲೇ ನೋಡಬಹುದು. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ಲಾಸ್ಟ್ ಟಿಪ್ಪಿಂದ ಬರ್ತೀನಿ, ಅಂದರೆ ಟಿಪ್ ನಂಬರ್ 10, 9, 8 ಆ ಥರ. ಈಗ ಫಸ್ಟು ಟಿಪ್ ನಂಬರ್ 10 ನೋಡೋಣ. ಗೋ ಫಾರ್ ಪ್ಲೇಟ್ಸ್ ಔಟ್ಫಿಟ್. ಅಂದರೆ ತೆಳ್ಳಗಿರೋರು ಸ್ಕಿನಿ ಗರ್ಲ್ಸ್ ಏನು ಮಾಡಬೇಕು ಅಂತಂದರೆ, ಯಾವಾಗಲೂ ನೀವು ಡ್ರೆಸ್ಸಸ್ ಆಗಿರ್ಬೋದು ಅಥವಾ ಅನಾರ್ಕಲಿ ಕುರ್ತಾ ಆಗಿರ್ಬೋದು, ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ ಆಗಿರ್ಬೋದು, ಯಾವಾಗಲೂ ಸ್ವಲ್ಪ ಅದಕ್ಕೆ ಪ್ಲೇಟ್ಸ್ ಬಂದಿರೋ ಥರ ಡ್ರೆಸ್ ಮೇಲೆ ಇನ್ವೆಸ್ಟ್ ಮಾಡಿ. ಇದರಿಂದ ಏನಾಗುತ್ತೆ ಅಂತಂದರೆ ಅದು ಸ್ವಲ್ಪ ಅಗಲವಾಗಿ ಬರುತ್ತೆ, ನೀವು ಸ್ವಲ್ಪ ತೆಳ್ಳಗಿರ್ತೀರ, ಅದು ಹಾಕ್ಕೊಂಡಾಗ ನೀವು ಸ್ವಲ್ಪ ದಪ್ಪ ಕಾಣಿಸಲು ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ಲೇಟ್ಸ್ ಇರುತ್ತಲ್ವ, ಇಲ್ಲಿ ಎಲ್ಲ ಸುತ್ತಲೂ ಪ್ಲೇಟ್ಸ್ ಇರುತ್ತೆ. ನೀವು ಯಾವಾಗಲೂ ಅಷ್ಟೇ ಸ್ಟ್ರೇಟಾಗಿರೋ ಕುರ್ತಾ ಆಗಿರ್ಬೋದು, ಫುಲ್ಲು ಟೈಟಾಗಿರೋ ಟಾಪ್ ಚೂಸ್ ಮಾಡ್ಕೊಡೋದಾಗಿರ್ಬೋದು, ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ಇನ್ನೂ ನೀವು ತೆಳ್ಳಗೆ ಕಾಣಿಸ್ತೀರ. ಹಾಗಾಗಿ ಯಾವಾಗಲೂ ನೀವು ಪ್ಲೇಟ್ಸ್ ಇರೋವಂಥ ಡ್ರೆಸ್ಸಸ್ ಮೇಲೆ ಇನ್ವೆಸ್ಟ್ ಮಾಡಿ, ಆಗ ನೀವು ಸ್ವಲ್ಪ ದಪ್ಪ ಕಾಣಿಸ್ತೀರ. ಟಿಪ್ ನಂಬರ್ 9, ಧೋತಿ ಪ್ಯಾಂಟ್ಸ್. ಹೌದು, ಧೋತಿ ಪ್ಯಾಂಟ್ಸು ನಿಮಗೆ ಒಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದರಿಂದ ಒಂದು ಸಿಂಪಲ್ ಲಾಜಿಕ್ ಕೂಡ ಇದೆ. ಈ ಥರ ಡ್ರೆಸ್ ನೀವು ಹಾಕ್ಕೊಂಡಾಗ ನಿಮ್ಮ ಕಾಲಾಗಿರ್ಬೋದು, ಓವರಾಲ್ ಬಾಡಿ ಆಗಿರ್ಬೋದು, ಸ್ವಲ್ಪ ದಪ್ಪ ಕಾಣಿಸ್ತೀರ. ಯಾಕೆಂದರೆ ಇದು ಸ್ವಲ್ಪ ಅಗಲವಾಗಿರುತ್ತೆ. ಆಮೇಲೆ ಮುಂದ್ಗಡೆ ಪ್ಲೇಟ್ಸ್ ಬಂದಿರುತ್ತೆ ಮೇಲ್ಗಡೆದು. ಹಾಗಾಗಿ ಈ ಥರ ಡ್ರೆಸ್ಸಸ್ಸು ನೀವು ಅಂದ್ಕೊಳ್ಬೋದು ಕ್ಯಾಶುವಲ್ ಆಗಿ ಮಾತ್ರ ಹಾಕ್ಕೊಳ್ಳೋಕ್ಕಾಗುತ್ತೆ, ಫಂಕ್ಷನ್ಸಿಗೆ ಹಾಕ್ಕೊಳಕ್ಕಾಗಲ್ಲ ಅಂತ. ಹಾಗೇನಿಲ್ಲ. ಈಗೆಲ್ಲ ಸುಮಾರು ವೆರೈಟಿ ಡಿಸೈನ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಧೋತಿ ಪ್ಯಾಂಟ್ಸಲ್ಲಿ ಸಾಕಷ್ಟು ವೆರೈಟಿ ನಿಮಗೆ ಸಿಗುತ್ತೆ. ಹಾಗಾಗಿ ಈ ಥರ ಡ್ರೆಸ್ಸಸ್ ನೀವು ಚೂಸ್ ಹಾಕ್ಕೊಳ್ಳಿ, ಆಗ ನೀವು ಸ್ವಲ್ಪ ದಪ್ಪ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 8, ಫ್ರಂಟ್ ಸ್ಪ್ಲಿಟ್ ಕುರ್ತೀಸು. ಈ ಥರ ಕುರ್ತೀಸು ಈಗ ನೋಡಿ ತುಂಬ ಟ್ರೆಂಡಿಯಾಗಿದೆ. ಇದು ಸ್ವಲ್ಪ ಲಾಂಗು ಬರುತ್ತೆ, ನಿಮಗೆ ಸ್ವಲ್ಪ ಶಾರ್ಟಲ್ಲಿ ಸಹ ಬರುತ್ತೆ. ಅಂದರೆ ಕುರ್ತಾ ಸೈಜ್ 3/4 ಥರನೂ ಬರುತ್ತೆ. ಇದು ಫ್ರಂಟಲ್ಲಿ ಓಪನ್ ಇದ್ದು ಪ್ಲೇಟ್ಸ್ ಬರುತ್ತೆ. ಹಾಗಾಗಿ ಇದು ಸ್ವಲ್ಪ ನಿಮಗೆ ಫ್ಲಫಿಯಾಗಿ ಕಾಣೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದ್ರ ಜೊತೆಗೆ ಯಾವ ಥರ ಬಾಟಮ್ ಬೇಕಾದರೂ ನೀವು ಕ್ಯಾರಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಟಿಪ್ ನಂಬರ್ 7, ಬಾಯ್ ಫ್ರೆಂಡ್ ಜೀನ್ಸ್. ನೀವು ವೆಸ್ಟರ್ನ್ ಡ್ರೆಸ್ಸು ಹಾಕ್ಕೊಳ್ಳೋರಾಗಿದ್ದರೆ, ಲೈಕ್ ಜೀನ್ಸು ಟಾಪು ಈ ಥರದ್ದು ಮೇಲೆ ತುಂಬ ಇಂಟ್ರೆಸ್ಟ್ ಇರೋರು, ನೀವು ಯಾವಾಗಲೂ ನೋಡಿ ಸ್ಲಿಮ್ ಫಿಟ್ ಜೀನ್ಸ್ ತೊಗೊಳ್ಬೇಡಿ. ನೀವು ಆಲ್ರೆಡಿ ಸ್ಲಿಮ್ ಆಗಿರ್ತೀರ, ಮತ್ತು ಸ್ಲಿಮ್ ಫಿಟ್ ತೊಗೊಂಡ್ರೆ ನೀವು ಇನ್ನೂ ಆ ಡ್ರೆಸ್ಸಲ್ಲಿ ತೆಳ್ಳಗೆ ಕಾಣಿಸ್ತೀರ. ಅದ್ರ ಬದಲಿಗೆ ನೀವು ಈ ಥರ ಬಾಯ್ ಫ್ರೆಂಡ್ ಜೀನ್ಸ್ ಆಗಿರ್ಬೋದು, ಅಥವಾ ಕಾರ್ಗೋ ಪ್ಯಾಂಟ್ ಆಗಿರ್ಬೋದು, ಬೂಟ್ ಕಟ್, ಆಮೇಲೆ ಈ ಥರ ಪ್ಯಾಂಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿ. ಇದರಲ್ಲಿ ನೀವು ಸ್ವಲ್ಪ ದಪ್ಪ ಕಾಣಿಸ್ತೀರ. ಟಿಪ್ ನಂಬರ್ 6, ಬಾಟಮ್.
ನೋಡಿ ತೆಳ್ಳಗಿರೋರು ಯಾವ ಥರ ಬಾಟಮ್ನ ನೀವು ಚೂಸ್ ಮಾಡ್ಕೊಳ್ಬೇಕು ಅಂತಂದರೆ ಈ ಪಟಿಯಾಲ ಪ್ಯಾಂಟು, ಪಟಿಯಾಲ ಸಲ್ವಾರ್ ಅಂತ ಬರುತ್ತೆ ಅದು, ಹಾಗೆ ಪ್ಲಾಜೋ ಮತ್ತು ಫ್ಲೇರಿ, ಈಗೆಲ್ಲ ನೋಡಿ ಈ ಶರಾರ ತುಂಬ ಟ್ರೆಂಡಿಯಾಗಿದೆ. ಅದರಲ್ಲೂ ಈ ಸ್ಕಿನ್ನಿ ಗರ್ಲ್ಸ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಯಾಕೆಂದರೆ ಅದು ಮೇಲೆ ಪ್ಲೇಟ್ಸ್ ಥರ ಬರುತ್ತೆ, ಪ್ಯಾಂಟ್ ಸಹ ತುಂಬ ಲೂಸ್ ಆಗಿರುತ್ತೆ. ಇದರಿಂದ ನೀವು ಈ ಥರ ಬಾಟಮ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ದಪ್ಪ ಕಾಣಿಸ್ತೀರ. ಟಿಪ್ ನಂಬರ್ 5, ಸ್ಟ್ರೈಪ್ಸಲ್ಲಿ ಸಹ 2 ವಿಧ ಇರುತ್ತೆ ನೋಡಿ, ಹಾರಿಜೆಂಟಲ್ ಸ್ಟ್ರೈಪ್ಸು ಹಾಗೆ ವರ್ಟಿಕಲ್ ಸ್ಟ್ರೈಪ್ಸು. ನೀವು ತೆಳ್ಳಗಿರೋರು ಹಾರಿಜೆಂಟಲ್ ಸ್ಟ್ರೈಪ್ಸ್ ಇರೋಂಥ ಡ್ರೆಸ್ಸಸ್ನೇ ಚೂಸ್ ಮಾಡ್ಕೊಳ್ಳಿ. ಹಾಗೆ ನೋಡಿ ವರ್ಟಿಕಲ್ ಸ್ಟ್ರೈಪ್ಸ್ ಇರೋಂಥ ಡ್ರೆಸ್ಸು ದಪ್ಪಗಿರೋರು ತೆಳ್ಳಗೆ ಕಾಣಲು ಯೂಸ್ ಆಗುತ್ತೆ. ಹಾಗಾಗಿ ನೀವು ಯಾವಾಗಲೂ ಹಾರಿಜೆಂಟಲ್ ಸ್ಟ್ರೈಪ್ಸ್ ಇರೋಂಥ ಡ್ರೆಸ್ಸಸ್ನೇ ಜಾಸ್ತಿ ಯೂಸ್ ಮಾಡಿ. ಇದರಿಂದ ನೀವು ಸ್ವಲ್ಪ ದಪ್ಪ ಕಾಣಲು ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 4, ಪ್ರಿಂಟ್ಸ್. ಹೌದು, ಡ್ರೆಸ್ ಮೇಲೆ ಪ್ರಿಂಟ್ಸು, ಫ್ಲವರ್ ಆಗಿರ್ಬೋದು, ಆ ಥರದ್ದು ಸ್ವಲ್ಪ ದೊಡ್ಡದಾಗಿರೋ ಪ್ರಿಂಟ್ಸ್ ಇರೋಂಥ ಡ್ರೆಸ್ ತೊಗೊಳ್ಳಿ. ಚಿಕ್ಕ ಪ್ರಿಂಟ್ಸ್ ಬರುತ್ತಲ್ವ, ಆ ಥರ ಡ್ರೆಸ್ಸಸ್ನ ನೀವು ತೊಗೊಳ್ಬೇಡಿ. ಇದರಿಂದ ನೀವು ಇನ್ನೂ ಸ್ವಲ್ಪ ತೆಳ್ಳಗೆ ಕಾಣಿಸ್ತೀರಾ. ಸ್ವಲ್ಪ ದೊಡ್ಡದಾಗಿ ಬರೋಂಥ ಪ್ರಿಂಟ್ಸ್ ಡ್ರೆಸ್ ಏನು ಬಂದಿರುತ್ತಲ್ವ, ಆ ಥರದ್ದು ತೊಗೊಳ್ಳಿ. ಇದರಿಂದ ನೀವು ಇನ್ನೂ ಸ್ವಲ್ಪ ಫ್ಲಫಿಯಾಗಿ ಸ್ವಲ್ಪ ದಪ್ಪ ಕಾಣಲು ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 3, ಸ್ಟ್ರೇಟ್ ಕಟ್ ಕುರ್ತೀಸ್. ಈ ಥರ ಕುರ್ತೀಸ್ ಹಾಕ್ಕೊಳ್ಳೋಕ್ಕೆ ನೀವು ಇಷ್ಟಪಡೋರಾಗಿದ್ದರೆ ಯಾವುದೇ ಕಾರಣಕ್ಕೂ ಈ ಥರ ಕುರ್ತೀಸ್ನ ನೀವು ಹಾಕ್ಕೊಳ್ಳೇಬೇಡಿ. ಯಾಕಂದರೆ ಇದು ಸ್ಟ್ರೇಟ್ ಆಗಿರುತ್ತೆ, ನೀವು ಆಲ್ರೆಡಿ ಸ್ಲಿಮ್ ಆಗಿರ್ತೀರ. ಈ ಥರ ನೀವು ಕುರ್ತೀಸ್ ಹಾಕೊಂಡಾಗ ಇನ್ನೂ ಸ್ಲಿಮ್ಮಾಗಿ ಕಾಣಿಸ್ತೀರ. ಹಾಗಾಗಿ ನಾನು ಹೇಳಿದ್ದು ಪ್ಲೇಟ್ಸ್ ಇರೋವಂಥ ಕುರ್ತಿ ಆಗಿರ್ಬೋದು, ಈ ಅನಾರ್ಕಲಿ ಕುರ್ತಿ ಅಥವಾ ಲಾಂಗ್ ಫ್ರಾಕು ಅಥವಾ ಲಾಂಗ್ ಗೌನು ಈ ಥರ ಬರುತ್ತಲ್ವ, ಆ ಥರ ಡ್ರೆಸ್ಸಸ್ನ ಜಾಸ್ತಿ ಯೂಸ್ ಮಾಡಿ. ಇದರಿಂದ ನೀವು ಸ್ವಲ್ಪ ದಪ್ಪ ಕಾಣಿಸ್ತೀರ. ಟಿಪ್ ನಂಬರ್ 2, ಕಲರ್ ಫಾರ್ ಯುವರ್ ಔಟ್ಫಿಟ್. ನೀವು ಕೇಳೇ ಇರ್ತೀರ, ಡಾರ್ಕ್ ಕಲರ್ ಡ್ರೆಸ್ಸಸ್ ಹಾಕ್ಕೊಂಡಾಗ ದಪ್ಪಗಿರೋರು ತೆಳ್ಳಗೆ ಕಾಣಿಸ್ತಾರೆ ಅಂತ. ಅದಕ್ಕೆ ಆಪೋಸಿಟ್ಟು, ತೆಳ್ಳಗೆ ಕಾಣಿಸಲು ಲೈಟ್ ಕಲರ್ ಡ್ರೆಸ್ನ ಹಾಕ್ಕೋಬೇಕು. ಅಂದರೆ ನೀವು ಯಾವುದೇ ಥರ ಡ್ರೆಸ್ ನೀವು ತೊಗೊಂಡಾಗ ಆದಷ್ಟು ನೀವು ಲೈಟ್ ಕಲರ್ ಡ್ರೆಸ್ಸಸ್ನೇ ಚೂಸ್ ಮಾಡ್ಕೊಳ್ಳಿ. ಟಿಪ್ ನಂಬರ್ 1, ಹೆಲ್ದಿ ಫುಡ್. ಲಾಸ್ಟ್ ಒನ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್, ಹೆಲ್ದಿ ಫುಡ್. ತೆಳ್ಳಗಿರುವವರು ಯಾವಾಗಲೂ ನೋಡಿ ಸ್ವಲ್ಪ ಜಿಡ್ಡು ಪದಾರ್ಥ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಲೈಕ್ ಬಟರ್, ಪನ್ನೀರ್, ಹಾಲು, ಮೊಸರು, ತುಪ್ಪ, ಮೊಳಕೆ ಕಾಳುಗಳು, ಹಣ್ಣು, ತರಕಾರಿ, ಸೊಪ್ಪು, ಈ ಥರದ್ದನ್ನು ನೀವು ಹೆಚ್ಚು ತಿಂದಾಗ ನಿಮ್ಮ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ನೀವು ಯಾವ ಥರ ಡ್ರೆಸ್ ಬೇಕಾದರೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸ್ತೀರ. ಲಾಸ್ಟಲ್ಲಿ ಒಂದು ಬೋನಸ್ ಟಿಪ್ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಅದೇ ಹೇರ್ ಸ್ಟೈಲು. ನನ್ನ ಕೇಳಿದರೆ ಸ್ಕಿನಿ ಗರ್ಲ್ಸ್ ಯಾವಾಗಲೂ ಗರ್ಲ್ಸ್ ಇರೋಂಥದ್ದು ಹೇರ್ ಸ್ಟೈಲ್ ಮಾಡಿಕೊಂಡ್ರೆ ತುಂಬ ಬೆಸ್ಟು. ಹಾಗೆ ಹೈ ಪೋನಿ ಹಾಕ್ಕೊಂಡ್ರೂ ಸಹ ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಟಿಪ್ ಇಷ್ಟ ಆಯಿತು, ಯಾವ ಟಿಪ್ ಇಷ್ಟ ಆಗಿಲ್ಲ ಅನ್ನೋದು ಸಹ ತಿಳಿಸಿ. ಹಾಗೆ ನಿಮಗೆ ಯಾವುದಾದ್ರೂ ಟಾಪಿಕ್ ಮೇಲೆ ಒಂದು ವಿಡಿಯೋ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಆದಷ್ಟು ಆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.